ವೆಲ್ಕಮ್ ಟು ಮೈ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಸುಬ್ಬು ಮನೆಯಲ್ಲಿ ಅರಿಶಿಣ ಶಾಸ್ತ್ರವೆಲ್ಲ ಸಾಂಗವಾಗಿ ನಡೆದು ಎಲ್ಲರೂ ಖುಷಿಯಿಂದ ಕಾಲ ಕಳೆಯುತ್ತಿದ್ದಾರೆ. ತಾನು ಹಿಂದೆ ಬಾಡಿಗೆ ವಿಚಾರಕ್ಕೆ ತಕರಾರು ತೆಗೆದಿದ್ದಕ್ಕೆ ವಿಶಾಲಾಕ್ಷಿ ಬಳಿ ಕ್ಷಮೆ ಕೇಳುತ್ತಾರೆ ಇಂದ್ರಮ್ಮ. ಇನ್ನು ಮುಂದೆ ಎಲ್ಲವೂ ಸಂತೋಷದಿಂದಲೇ ನಡೆಯುತ್ತದೆ, ಯಾವುದಕ್ಕೂ ಕೊರತೆ ಬರುವುದಿಲ್ಲ ಎಂದು ಭರವಸೆ ನೀಡಿರುತ್ತಾರೆ. ಶ್ರೀವಲ್ಲಿ ಮಾತ್ರ ಸುಬ್ಬು ಬರುವ ದಾರಿಯನ್ನೇ ಕಾಯುತ್ತಿರುತ್ತಾಳೆ. ಅವಳಿಗೆ ತಾನು ಸುಬ್ಬುವನ್ನು ಮದುವೆಯಾಗುತ್ತಿರುವುದು ಸ್ವರ್ಗದಲ್ಲೇ ತೇಲಿದಷ್ಟು ಖುಷಿ ಕೊಡುತ್ತದೆ. ಸುಬ್ಬು ಬಳಿ ಶ್ರಾವಣಿ ಅರಿಶಿಣ ಹಚ್ಚಲು ಕೇಳಿದಾಗ ಹಿಂಜರಿಯುವ ಸುಬ್ಬು ಯಜಮಾನರು ಹೇಳಿದಾಗ ವಿಧಿ ಇಲ್ಲದೆ ಶ್ರಾವಣಿಗೆ ಅರಿಶಿಣ ಹಚ್ಚುತ್ತಾನೆ. ಅದನ್ನು ನೋಡಿ ಲಲಿತಾದೇವಿ ಕಣ್ತುಂಬಿಕೊಳ್ಳುತ್ತಾರೆ. ಶ್ರಾವಣಿ ಕಣ್ಣಲ್ಲಿ ನೀರು ಉಕ್ಕಿ ಹರಿದರೆ ಮದನ್ ಕೋಪದಿಂದ ಬುಸುಗುಡುತ್ತಾನೆ. ವಿಜಯಾಂಬಿಕಾ ಆಣತಿಯಂತೆ ರೌಡಿಗಳು ಪೃಥ್ವಿರಾಜ್ ಹುಡುಕಾಟದಲ್ಲಿ ತೊಡಗುತ್ತಾರೆ. ಆದರೆ ಪೃಥ್ವಿರಾಜ್ ಮಾತ್ರ ಹೇಗಾದರೂ ಮಾಡಿ ತನ್ನ ಕೈಯಲ್ಲಿರುವ ವಸ್ತುವನ್ನು ಶ್ರಾವಣಿಗೆ ತಲುಪಿಸಿ ಎಲ್ಲ ಸತ್ಯವನ್ನು ಹೇಳಿಬಿಡಬೇಕು ಎನ್ನುವ ಪಣ ತೊಟ್ಟಿರುತ್ತಾನೆ. ಓಡಿ ಓಡಿ ನಿದ್ರಾಣನಾಗಿ ಒಂದು ಕಡೆ ಕೂತಿದ್ದಾಗ ರೌಡಿಗಳು ಅಲ್ಲಿಗೆ ಬರುತ್ತಾರೆ. ಆದರೆ ಕ್ಷಣ ಮಾತ್ರದಲ್ಲಿ ಪೃಥ್ವಿರಾಜ್ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ಮದುವೆ ಮಂಟಪ ಎಲ್ಲಿದೆ ಅದನ್ನು ಹುಡುಕಿ ಹೋಗಬೇಕು, ಶ್ರಾವಣಿಯನ್ನು ಭೇಟಿ ಮಾಡಬೇಕು ಎಂದು ಪಣ ತೊಡುತ್ತಾನೆ. ಸುಬ್ಬು ಪದ್ಮನಾಭ ಮನೆಗೆ ಬಂದಾಗ ನಾಳೆ ಶ್ರಾವಣಿ ಮನೆಯಲ್ಲಿ ನಡೆಯುವ ಬಳೆ ಶಾಸ್ತ್ರಕ್ಕೆ ತಾನು ಹೋಗುವುದಾಗಿ ವಿಶಾಲಾಕ್ಷಿ ಹೇಳುತ್ತಾಳೆ. ಅವಳ ಜೊತೆ ಕಾಂತಮ್ಮ ಕೂಡ ಹೋಗುವುದಾಗಿ ಹೇಳುತ್ತಾರೆ. ಇತ್ತ ಶ್ರಾವಣಿ ಬೇಸರದಲ್ಲೇ ಬಳೆ ಶಾಸ್ತ್ರಕ್ಕೆ ಸಿದ್ಧಳಾಗುತ್ತಾಳೆ. ಅಜ್ಜಿ ಬಂದು ತಮ್ಮ ಮನೆಯ ಪರಂಪರೆಯ ಬಳೆಯೊಂದನ್ನು ವಿಜಯಾಂಬಿಕಾಗೆ ನೀಡಿ, ಇದು ದೊಡ್ಡ ಮನೆಯ ಪರಂಪರೆಯಿಂದ ಬಂದ ಬಳೆ, ನನ್ನ ಅತ್ತೆ ನನಗೆ ಕೊಟ್ಟಿದ್ರು. ಇದನ್ನು ನನ್ನ ಮಗಳಿಗೆ ಕೊಡಲು ನನ್ನಿಂದ ಸಾಧ್ಯವಾಗಿರಲಿಲ್ಲ. ಈಗ ನನ್ನ ಮೊಮ್ಮಗಳಿಗೆ ಇದು ಸಲ್ಲಬೇಕು. ಇದು ಅತ್ತೆಯಾಗುವವರು ಅವಳಿಗೆ ತೊಡಿಸಬೇಕು ಎಂದು ಹೇಳುತ್ತಾರೆ. ವಿಜಯಾಂಬಿಕಾಗೆ ಖುಷಿಯಾಗಿ, ಅಂದ್ರೆ ನಾನು ತೊಡಿಸಬೇಕಾ? ಖಂಡಿತ ತೊಡಿಸುತ್ತೇನೆ ಎಂದು ಹೇಳಿ ಶ್ರಾವಣಿಗೆ ಬಳೆ ತೊಡಿಸಿ ಹೋಗುತ್ತಾಳೆ. ಆಗಲೇ ಕಾಲು ಬರುತ್ತದೆ. ಅರಿಶಿಣ ಶಾಸ್ತ್ರದಿಂದ ಎದ್ದು ಹೋದಂತೆ ಬಳೆ ಶಾಸ್ತ್ರದಿಂದಲೂ ಗಾಬರಿಯಿಂದ ಎದ್ದು ಹೋಗುತ್ತಾಳೆ ವಿಜಯಾಂಬಿಕಾ. ಇತ್ತ ಸಿಎಂ ಕಾಲ್ ಬಂತು ಎಂದು ವೀರೇಂದ್ರ ಕೂಡ ಹೋಗುತ್ತಾರೆ. ಆ ಹೊತ್ತಿಗೆ ಸುಬ್ಬು, ವಿಶಾಲಾಕ್ಷಿ, ಕಾಂತಮ್ಮ, ಪದ್ಮನಾಭ ಅಲ್ಲಿಗೆ ಬರುತ್ತಾರೆ. ಶ್ರಾವಣಿ ಬಳಿ ಇರುವ ಬಳೆ ನೋಡುವ ವಿಶಾಲಾಕ್ಷಿ ಇಂದು ಮುಂದೆ ಯೋಚಿಸದೆ ಈ ಬಳೆಯನ್ನು ಶ್ರಾವಣಿಗೆ ತೊಡಿಸುತ್ತಾಳೆ. ಎಲ್ಲರಿಗೂ ಶಾಕ್ ಆಗುತ್ತದೆ. ಆದರೆ ಇದು ಶ್ರಾವಣಿ ಸುಬ್ಬುವನ್ನೇ ಮದುವೆ ಆಗುತ್ತಾಳೆ ಎನ್ನುವುದಕ್ಕೆ ಮುನ್ಸೂಚನೆ ಇರಬಹುದು ಎಂದು ವೀಕ್ಷಕರು ಭಾವಿಸಿದ್ದಾರೆ.